ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಇಗ್ನಿಷಿಯನ್ ಟೆಂಪರೇಚರ್ ಅಂದ್ರೇನು, ಹೌ ಕ್ಯಾಚಸ್ ಫೈರ್ ಇನ್ ಫಾರೆಸ್ಟ್, ಹೌ ವಿ ಹ್ಯಾವ್ ಟು ಕಂಟ್ರೋಲ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಪೇಜ್ ನಂಬರ್ 125 ನೋಡಿ. ಅದರಲ್ಲಿ ಹಿಸ್ಟ್ರಿ ಆಫ್ ಮ್ಯಾಚ್ ಸ್ಟಿಕ್ ಅಂದರೆ ಬೆಂಕಿ ಕಡ್ಡಿಯ ಇತಿಹಾಸ ಏನು, ಹೇಗೆ ಬೆಂಕಿ ಕಡ್ಡಿ ತಯಾರಾಯಿತು, ಯಾವ ರೀತಿ ನಾವು ಅಂದರೆ ಹಿಂದಿನ ಕಾಲದಲ್ಲಿ ನಿಮ್ಗೆಲ್ಲರಿಗೂ ಓದಿರ್ತೀರ. ಅಂದರೆ ಎರಡು ಕಲ್ಲುಗಳನ್ನ ಈಗಲೂ ನೀವು ಚೆಕ್ ಮಾಡ್ಬೋದು. ಎರಡು ಕಲ್ಲುಗಳನ್ನ ನಾವು ಜೋರಾಗಿ ಎರಡನ್ನು ಹೊಡೆದ್ರೆ ಅಲ್ಲಿ ಬೆಂಕಿಯ ಕಿಡಿಗಳು ಉಂಟಾಗತ್ತೆ ಅಲ್ವಾ. ಆ ಎರಡು ಕಲ್ಲುಗಳನ್ನು ಚೆನ್ನಾಗಿ ಹೊಡೆಯೋದ್ರಿಂದ ಬೆಂಕಿಯನ್ನು ಹತ್ತಿಸ್ತಾ ಇದ್ರು ತುಂಬ ನಮ್ಮ ಪೂರ್ವಜರು. ಪುರಾತನ ಕಾಡುಗಳಲ್ಲಿ ಇವಾಗಲೂ ಸಹ ವಾಸಿಸುವಂಥ ಜನಗಳು ಆ ರೀತಿ ಬೆಂಕಿಯನ್ನು ಒಂದಕ್ಕೊಂದು ಉಜ್ಜಿದ್ರೆ ಅಥವಾ ಅದನ್ನು ಚೆನ್ನಾಗಿ ಉಜ್ಜೋದ್ರಿಂದ ಬೆಂಕಿಯ ಕಿಡಗಳು ಉಂಟಾಗುತ್ತೆ ಅಂತೇಳಿ. ಆದರೆ ನಾವು ಈ ನಮ್ಮ ದಿನನಿತ್ಯ ಬಳಸ್ತಕ್ಕಂತಹ ಬೆಂಕಿ ಕಡ್ಡಿಯ ಮದ್ದಿನಲ್ಲಿರ್ತಕ್ಕಂಥದ್ದು, ಒಂದು ಕಡ್ಡಿಯ ಮುಂದೆ ಇರ್ತಕ್ಕಂಥ ಮದ್ದು ಏನು, ಯಾವುದರಿಂದ ಮಾಡಿರ್ತಾರೆ, ಅದರ ಇತಿಹಾಸ, ಅದು ಹೇಗೆ ತಯಾರಾಯಿತು ಅದನ್ನು ಇವತ್ತು ನೋಡೋಣ. ಸಿ ದ ಹಿಸ್ಟ್ರಿ ಆಫ್ ದ ಮ್ಯಾಚ್ ಸ್ಟಿಕ್ ಇಸ್ ವೆರಿ ಓಲ್ಡ್. ಏನು, ಈ ಒಂದು ಬೆಂಕಿ ಕಡ್ಡಿಯ ಇತಿಹಾಸ ಅನ್ನೋದು ಬಹಳ ತುಂಬ ಹಳೆಯದು, ಹೊಸತೇನಲ್ಲ, ತುಂಬ ಹಳೆಯದು. More than 5,000 years ago, small pieces of pine wood dipped in sulfur. ಸುಮಾರು 5,000 ವರ್ಷಗಳಿಗೂ ಹಿಂದೆ, ಎಷ್ಟು ಸಾವಿರ ವರ್ಷಗಳ ಹಿಂದೆ, ಮೋರ್ ದೆನ್ 5,000 years, 5,000 ನಾಟ್ ಎ 5 years, 5,000 ವರ್ಷಗಳ ಹಿಂದೆ ಏನು ಮಾಡ್ತಿದ್ರು, small pieces of pine wood dipped in sulfur were used as matches in ancient Egypt. ಈಜಿಪ್ಟಿಯನ್ನರು, ಈಜಿಪ್ಟ್ ದೇಶದ ಜನರು ಏನು ಮಾಡ್ತಿದ್ರು, 5,000 ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ಸಲ್ಫರ್ ಅಂದರೆ ಗಂಧಕ ಬರುತ್ತಲ್ಲ, ಸಲ್ಫರ್, ಆ ಗಂಧಕದಲ್ಲಿ ಅದ್ದಿರ್ತಕ್ಕಂತಹ ದೇವದಾರು ಮರಗಳು. ಇಲ್ಲಿ ಪೈನ್ವುಡ್ ಟ್ರೀಸಸ್ ಅಂದರೆ, ಪೈನ್ವುಡ್ ಅಂದರೆ ದೇವದಾರು ಮರ ಬರುತ್ತಲ್ಲ, ಆ ದೇವದಾರು ಮರದ ಸಣ್ಣ ತುಂಡುಗಳನ್ನು, ಅದರ ಕಟ್ಟಿಗೆಗಳು ಬರುತ್ತಲ್ಲ, ದೇವದಾರು ಮರದ ಸಣ್ಣ ಸಣ್ಣ ತುಂಡುಗಳನ್ನು ಬೆಂಕಿ ಕಡ್ಡಿಯಾಗಿ ಬಳಸ್ತಿದ್ರಂತೆ. ಯಾವುದ್ರಲ್ಲಿ ಅದ್ದಿರ್ತಿದ್ರು ಅದನ್ನು? ಪೈನ್ ವುಡ್ ಡಿಪ್ಡ್ ಇನ್ ಸಲ್ಫರ್ ವರ್ ಯೂಸ್ಡ್ ಆಸ್ ಮ್ಯಾಚಸ್ ಇನ್ ಏನ್ಷಿಯಂಟ್ ಈಜಿಪ್ಟ್. 5,000 ವರ್ಷಗಳ ಹಿಂದೆ ಈಜಿಪ್ಟಿಯನ್ನರು ದೇವದಾರು ಮರದ ಸಣ್ಣ ಸಣ್ಣ ತುಂಡುಗಳನ್ನು ಯಾವುದ್ರಲ್ಲಿ ಅದ್ದಿರ್ತಿದ್ರು? ಸಲ್ಫರ್, ಗಂಧಕದಲ್ಲಿ ಅದ್ದಿರ್ತಕ್ಕಂತಹ ಆ ಸಣ್ಣ ಸಣ್ಣ ದೇವದಾರು ಮರದ ಸಣ್ಣ ಸಣ್ಣ ತುಂಡುಗಳನ್ನು ಬೆಂಕಿ ಕಡ್ಡಿಯಾಗಿ ಬಳಸ್ತಾ ಇದ್ರು. ದ ಮಾಡರ್ನ್ ಸೇಫ್ಟಿ ಮ್ಯಾಚಸ್ ವಾಸ್ ಡೆವಲಪ್ಡ್ ಓನ್ಲಿ ಅಬೌಟ್ 200 years ago. ಹಾಗಾದರೆ ನಾವು ಇತ್ತೀಚಿನ ದಿನಗಳಲ್ಲಿ ಬಳಸ್ತಿರ್ತಕ್ಕಂತಹ ಆಧುನಿಕ ಬೆಂಕಿ ಪಟ್ಟಣವನ್ನು ಕೇವಲ 200 ವರ್ಷಗಳ ಹಿಂದೆ ಅಷ್ಟೇ ಅಭಿವೃದ್ಧಿಪಡಿಸಲಾಯಿತು. ದ ಮಾಡರ್ನ್ ಸೇಫ್ಟಿ ಮ್ಯಾಚಸ್ ವಾಸ್ ಡೆವಲಪ್ಡ್ ಓನ್ಲಿ ಅಬೌಟ್ 200 years ago. ಆಧುನಿಕವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಬಳಸ್ತಿರ್ತಕ್ಕಂತಹ ಬೆಂಕಿ ಕಡ್ಡಿಯನ್ನು ಕೇವಲ 200 ವರ್ಷಗಳ ಈಚೆಗೆ ಹಿಂದೆಯಷ್ಟೇ ಅಭಿವೃದ್ಧಿಪಡಿಸಿದ್ರು, ಕಂಡುಹಿಡಿದ್ರು. ಎ ಮಿಕ್ಸ್ಚರ್ ಆಫ್ ಆಂಟಿಮನಿ ಟ್ರೈಸಲ್ಫೈಡ್, potassium chlorate and white phosphorus with some of glue and starch was applied on the head of a, ಇಲ್ಲಿ ನೋಡೋಣ, ಎ ಮಿಕ್ಸ್ಚರ್ ಆಫ್, ಯಾವುದದು, ಏನೇನಿರುತ್ತೆ ಹಾಗಾದರೆ ಆಧುನಿಕ ಬೆಂಕಿ ಕಡ್ಡಿಯಲ್ಲಿ ಇರ್ತಕ್ಕಂತಹ ವಸ್ತುಗಳೇನು, ಯಾವುದಾದರ ಮಿಶ್ರಣ? ಮಿಕ್ಸ್ಚರ್ ಆಫ್ ಆಂಟಿಮನಿ ಟ್ರೈಸಲ್ಫೈಡ್, ಆಂಟಿಮನಿ ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೈಡ್, KCl2 ಅಂತ ಏನು ಕರಿತೀವಿ ಅದು, ಆ್ಯಂಡ್ ವೈಟ್ ಫಾಸ್ಫರಸ್, ಬಿಳಿ ರಂಜಕ, ವಿತ್ ಸಮ್ ಗ್ಲೂ, ಸ್ವಲ್ಪ ಗಮ್ ಅಂದರೆ ಅಂಟು, ಆ್ಯಂಡ್ ಸ್ಟಾರ್ಚ್ ವಾಸ್ ಅಪ್ಲೈಡ್ ಆನ್ ದ ಹೆಡ್ ಆಫ್ ಎ ಮ್ಯಾಚ್ ಮೇಡ್ ಆಫ್ ಸೂಟಬಲ್ ವುಡ್. ಅಂದರೆ ಈ ಯಾವುದಾದರ ಮಿಶ್ರಣ? ಆಂಟಿಮನಿ ಟ್ರೈಸಲ್ಫೈಡ್ ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಂಡ್ ವೈಟ್ ಫಾಸ್ಫರಸ್, ಬಿಳಿ ರಂಜಕ, ಮತ್ತು ಸ್ವಲ್ಪ ಅಂಟು ಮತ್ತು ಪಿಷ್ಟ, ಸ್ಟಾರ್ಚ್ ಅಂದರೆ ಪಿಷ್ಟ, ಇದರ ಮಿಶ್ರಣವನ್ನು ಸೂಕ್ತವಾದ ಕಟ್ಟಿಗೆಯಿಂದ ಮಾಡಿದ ಕಡ್ಡಿಯ ತುದಿಗೇನು ಹಚ್ಚಲಾಗ್ತಿದೆ. ಇಷ್ಟು ಮಿಶ್ರಣ ಇರ್ತಕ್ಕಂತಹ ಒಂದು ಅಂಟಿನಿಂದ ಕಲಿಸಿ ಏನು ಅದಕ್ಕೆ ಸೂಕ್ತವಾದ ಮರದ ತುಂಡುಗಳು, ಮರದ ಕಟ್ಟಿಗೆ ಬೇಕು. ಎಲ್ಲ ಥರದ ಮರದ ಕಟ್ಟಿಗೆಗಳಿಗೂ ಅದನ್ನು ಹಚ್ಚಕ್ಕಾಗಲ್ಲ. ಸೂಕ್ತವಾದಂತಹ ಮರದ ಕಟ್ಟಿಗೆ, ಅಪ್ಲೈಡ್ ಆನ್ ಹೆಡ್ ಆಫ್ ಎ ಮ್ಯಾಚಸ್ ಸೂಟಬಲ್ ವುಡ್ ಅಂತ ಕೊಟ್ಟಿದ್ದಾರೆ, ಅದರ ಕಟ್ಟಿಗೆಯ ತುದಿಗೆ ಹಚ್ಚಲಾಗುತ್ತೆ.
When I struck against a rough surface, white phosphorus got ignited due to the heat of friction. ನಾವು ಒರಟಾದ ಮೇಲ್ಮೈಗೆ ಸೂಕ್ತವಾದ ಕಡ್ಡಿಯನ್ನು ಮಾಡ್ಕೊಂಡಿರ್ತೀವಲ್ಲ, ಆ ಎಲ್ಲ ಮಿಶ್ರಣವನ್ನು ಅಂಟಿಸಿರ್ತಕ್ಕಂತಹ ತುದಿಯನ್ನು ಒರಟಾದ ಮೇಲ್ಮೈಗೆ ಉಜ್ಜಿದಾಗ ಈ ಮಿಶ್ರಣ ವೈಟ್ ಫಾಸ್ಫರಸ್ ಬಿಳಿ ರಂಜಕ ಏನು ದಹಿಸಲ್ಪಡುತ್ತೆ ಉಜ್ಜಿದಾಗ. ಯಾವುದರಿಂದ? ಆಫ್ ದ ಹೀಟ್ ಫ್ರಿಕ್ಷನ್. ಅದು ಬಿಳಿ ರಂಜಕ ಘರ್ಷಣೆಗೊಳಪಟ್ಟು ಏನಾಗುತ್ತೆ? ದಹಿಸುತ್ತೆ. ಬೆಂಕಿ ಪೊಟ್ಟಣದ ತುದಿಯಲ್ಲಿ, ಬೆಂಕಿ ಕಡ್ಡಿಯ ತುದಿಯಲ್ಲಿ ಇರ್ತಕ್ಕಂತಹ ವಸ್ತು, ಅದರಿಂದ ಬೆಂಕಿ ಉಂಟಾಗುತ್ತೆ. ಆಯ್ತಾ? ನೀವು ಕೇಳಿರ್ಬೋದು, ನಿಮ್ಮ ಸ್ಕೂಲ್ಗಳಲ್ಲಿ ಸೈನ್ಸ್ ಟೀಚರ್ಸ್ ಹೇಳಿರ್ತಾರೆ, ರಂಜಕ ಫಾಸ್ಫರಸ್ ಅಲ್ಲಿ 2 ಥರ, ಒಂದು ಬಿಳಿ ರಂಜಕ, ಒಂದು ಕೆಂಪು ರಂಜಕ. ನಾವು ಬಿಳಿ ರಂಜಕ ಮತ್ತು ಕೆಂಪು ರಂಜಕ ಎರಡನ್ನೂ ಬೆಂಕಿ ಕಡ್ಡಿಯಲ್ಲಿ ಉಪಯೋಗಿಸ್ತಾರೆ. ಅಂದರೆ ನಮ್ಮ ಬೆಂಕಿ ಕಡ್ಡಿಯ ತುದಿಯಲ್ಲಿ ಇದೆಯಲ್ಲ, ಇದೆ ಟಿಪ್ಪಲ್ಲಿ ಈ ಥರ ಒಂದು ಕಡ್ಡಿ, ಅದರ ತುದಿ ಭಾಗದಲ್ಲಿ ಈ ಥರ ಮರೂನ್ ಕಲರ್ ಅಲ್ವಾ ಇರುತ್ತೆ. ಸಾಮಾನ್ಯವಾಗಿ ಹೆಚ್ಚು ಕೆಂಪು ರಂಜಕವನ್ನು ಬಳಸ್ತಾರೆ. ಈ ರೀತಿ ಇರುತ್ತೆ. ಇದು ಫಾಸ್ಫರಸ್ಸಿಂದ ಮಾಡಲ್ಪಟ್ಟಿರುವಂಥದ್ದು. ಫಾಸ್ಫರಸ್ಸು ಮತ್ತು ಈ ಥರ ಎಲ್ಲ ಟ್ರೈಸಲ್ಫೇಟ್, ಪೊಟ್ಯಾಷಿಯಂ ಕ್ಲೋರೈಡ್ ಇದೆಲ್ಲ ಮಿಶ್ರಣ ಇರುತ್ತೆ. ಬಟ್ ಹೆಚ್ಚು ಫಾಸ್ಫರಸ್ನ ಯೂಸ್ ಮಾಡಿರ್ತಾರೆ. ಬಿಕಾಸ್ ಯಾಕಂದರೆ ಇದರ ಗುಣಲಕ್ಷಣ ಏನು ಗೊತ್ತಾ? ಸಾಮಾನ್ಯವಾಗಿ ಈ ರಂಜಕ ಅಂದರೆ ವೈಟ್ ಫಾಸ್ಫರಸ್ ಮತ್ತು ರೆಡ್ ಫಾಸ್ಫರಸ್ನ ನೀರಿನಲ್ಲಿ ಶೇಖರಣೆ ಮಾಡಿ ಇಡ್ತಾರೆ, ಸ್ಟೋರ್ಡ್ ಇನ್ ವಾಟರ್. ಬಿಕಾಸ್ ವೆನ್ ವಿ ಓಪನ್ ಇನ್ ಏರ್ ಆರ್ ಎನ್ವಿರಾನ್ಮೆಂಟ್, ಇಟ್ ಕ್ಯಾಚಸ್ ಫೈರ್ಸ್. ನಾವೇನಾದರೂ ನೀರಿನೊಳಗೆ ಇಡದೆ ಆ ಪೌಡರನ್ನು ವಾತಾವರಣಕ್ಕೆ ತೆರೆದಿಟ್ಟರೆ ಇದ್ದಕ್ಕಿದ್ದಾಗೆ ಅದು ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಬೆಂಕಿಯನ್ನು ಉಂಟು ಮಾಡಿಬಿಡುತ್ತೆ. ಹಾಗಾಗಿ ಅದಕ್ಕೆ ದಹಿಸುವಂತಹ, ವೇಗವಾಗಿ ದಹಿಸುವಂತಹ ಶಕ್ತಿ ಇದೆ. ಹಾಗಾಗಿ ಬೆಂಕಿ ಪೊಟ್ಟಣದ ತಯಾರಿಕೆಯಲ್ಲಿ ಈ ರಂಜಕವನ್ನು ಬಳಸ್ತಾರೆ. ಇನ್ನೊಂದು ನಿಮಗೆ ತಿಳಿದಿರ್ಬೋದು, ಅಂದರೆ ಇದನ್ನು ತಮಾಷೆಯಾಗೂ ಕೆಲವರು ತಗೊಳ್ತಾರೆ ಲಾಜಿಕ್ಕಾಗಿ. ಅಂದರೆ ಅದರ ಸೈಂಟಿಫಿಕ್ ರೀಸನ್ ಏನು, ವಾಟ್ ಈಸ್ ದ ಸೈಂಟಿಫಿಕ್ ಬಿಹೈಂಡ್ ದಟ್ ಅಂತ. ಈಗ ಕೆಲವೊಂದು ಸ್ಮಶಾನಗಳಲ್ಲಿ ಮಧ್ಯರಾತ್ರಿ ಏನಾದರೂ ಹೋದರೆ ಅದು ಅವರವರ ನಂಬಿಕೆ, ಅಂದರೆ ಇದೇ ಇಲ್ಲ ಅಂತಲ್ಲ, ಅಂದರೆ ಸೈಂಟಿಫಿಕ್ ರೀಸನ್. ಒಂದೊಂದ್ಸಲ ಅಲ್ಲಿ ಬೆಂಕಿ ಕಂಡು ಬರುತ್ತೆ ಅಲ್ವಾ, ದೆವ್ವ ಇದೆ ಅಲ್ಲಿ ಬೆಂಕಿ ಕಂಡು ಬರುತ್ತೆ, ಇದ್ದಕ್ಕಿದ್ದಾಗ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ, ಅದನ್ನು ಕೊಳ್ಳಿ ದೆವ್ವ ಅಂತಲೂ ಕರೀತಾರೆ ಅಲ್ವಾ. ಯಾಕೆ ಕರೀತಾರೆ ಅಂದರೆ ಮನುಷ್ಯನ ಮೂಳೆ ಒಳಗಡೆ ಕ್ಯಾಲ್ಶಿಯಮ್ಮು, ರಂಜಕ, ಫಾಸ್ಫರಸ್ ಇದೆಲ್ಲ ಇರುತ್ತೆ. ಅದು ಓಪನ್ ಆದರೆ, ಅಂದರೆ ದೇಹ ಮಣ್ಣಿನಲ್ಲಿ ಕರಗ್ತಾ ಅದೇನಾದರೂ ಮೇಲೆ ಬಂತು, ಆ ಮೂಳೆ ಒಳಗಿರ್ತಕ್ಕಂತಹ ಅಥವಾ ಮೂಳೆಯಲ್ಲಿರ್ತಕ್ಕಂತಹ ರಂಜಕದ ಅಂಶ ವಾತಾವರಣಕ್ಕೆ ತಿಳ್ಕೊತು ಅಂದರೆ ಅದು ಇದ್ದಕ್ಕಿದ್ದಾಗೆ ಬೆಂಕಿಯನ್ನು ಉಂಟು ಮಾಡುತ್ತೆ. ಅರ್ಥ ಆಯ್ತಾ? ಆ ಬೆಂಕಿ ಹತ್ಕೊಳ್ಳೋದ್ರಿಂದ ಸ್ಮಶಾನದಲ್ಲಿ ಕೆಲವೊಂದ್ಸಲ ಆ ರೀತಿಯ ಬೆಂಕಿ ಕಂಡುಬರುತ್ತೆ. ಇದು ಬಿಹೈಂಡ್ ದ ಸೈನ್ಸ್, ಅದು ಇರ್ತಕ್ಕಂತಹ ನಿಜವಾದ ಸೈಂಟಿಫಿಕ್ ರೀಸನ್. ಅರ್ಥ ಆಯ್ತಾ? ಅಂದರೆ ರಂಜಕಕ್ಕೆ ಅಷ್ಟು ವೇಗವಾಗಿ ದಹಿಸುವಂಥ ಶಕ್ತಿ ಇದೆ. ಬೇಗ ಬೆಂಕಿಯನ್ನು ಅದು ಪಡ್ಕೊಂಡ್ಬಿಡುತ್ತೆ, ಹತ್ಕೊಂಡು ಬೇಗ ತಾನಾಗಿ ಅದಕ್ಕೆ ಯಾವುದೇ ಸಹಾಯದಲ್ಲದೆ ಬೆಂಕಿ ವಾತಾವರಣದ ಗಾಳಿಗೆ ತೆರೆದಿಟ್ಟರೆ ಸಾಕು, ಅದು ಗಾಳಿ ಜೊತೆ ವರ್ತಿಸಿ ಏನಾಗುತ್ತೆ, ಬೆಂಕಿಯನ್ನು ಉಂಟು ಮಾಡುತ್ತೆ. ಸೊ ಹಾಗಾಗೇನು ಇವನ್ ಸ್ವಲ್ಪ ಫ್ರಿಕ್ಷನಿಂದ ಏನಾಗುತ್ತೆ, ಫಾಸ್ಫರಸ್ ಬಿಳಿ ರಂಜಕ ದಹಿಸಲ್ಪಡುತ್ತೆ. ದಿಸ್ ಸ್ಟಾರ್ಟೆಡ್ ದ ಕಂಬಷನ್ ಆಫ್ ದ ಮ್ಯಾಚ್. ಏನು ಆ ಒಂದು ಬೆಂಕಿ ಕಡ್ಡಿ ಏನಾಗುತ್ತೆ, ಇದರಿಂದ ಬೆಂಕಿ ಕಡ್ಡಿ ದಹನವನ್ನು ಪ್ರಾರಂಭಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಂದರೆ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ದ ಕಂಬಷನ್ ಆಫ್ ಮ್ಯಾಚ್. ಹವೆವರ್ ದ ವೈಟ್ ಫಾಸ್ಫರಸ್ proved to be dangerous both for the workers involved in the manufacturing of matches and for the users. However, white phosphorus proved to be dangerous. ಮತ್ತು ಇದು ಒಂದು ಪಾಯ್ಸನ್, ಇದು ವಿಷಕಾರಿ. ಇದು ರಂಜಕ ಅನ್ನೋದು ಬರೀ ಬೆಂಕಿ ಎತ್ಕೊಳ್ಳೋದಲ್ಲ, ಅಂದರೆ ನಮ್ಮ ದೇಹದಲ್ಲಿ ವಿಷಕಾರಿ ರೂಪದಲ್ಲಿ ಇರಲ್ಲ, ಅದು ಒಂದು ಪ್ರೋಟೀನ್ ರೂಪದಲ್ಲಿ ನಾವು ತಿಂತಕ್ಕಂಥ ಆಹಾರದಲ್ಲಿ ರಂಜಕ ಇರುತ್ತೆ. ಆದರೆ ಇದು ನಮ್ಮ ಲ್ಯಾಬೊರೇಟರಿಗಳಲ್ಲಿ ಬಳಸ್ತಕ್ಕಂತಹ ಈ ಒಂದು ರಂಜಕದ ಪೌಡರ್ ಏನು ತುಂಬ ಅಪಾಯಕಾರಿ. ಹಾಗಾಗಿ ಇದನ್ನು ಬೆಂಕಿಗಡ್ಡಿ ತಯಾರಿಕೆಯಲ್ಲಿ ಬಳಸ್ತಿದ್ರಲ್ವಾ, ಆ ತಯಾರಿಸುವಂತಹ ಡೇಂಜರಸ್ ಬೋತ್ ಫಾರ್ ದ ವರ್ಕರ್ಸ್, ತಯಾರಿಸುವಂತಹ ಕಾರ್ಮಿಕರಿಗೂ, ಆ್ಯಂಡ್ ಇನ್ವಾಲ್ವ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಮ್ಯಾಚಸ್, ಏನು ಅದನ್ನು ತಯಾರು ಮಾಡ್ತಕ್ಕಂಥ ಕಾರ್ಮಿಕರಿಗೂ ಮತ್ತು ಅದನ್ನು ಬಳಸ್ತಕ್ಕಂಥ ಬಳಕೆದಾರರಿಗೂ ಇದು ತುಂಬ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇತ್ತು. ಅರ್ಥ ಆಗ್ತಿದೆಯಾ? ಇದಿಷ್ಟು ವಸ್ತುಗಳನ್ನು ಉಪಯೋಗಿಸಿ ಬೆಂಕಿ ಕಡ್ಡಿಯನ್ನು ತಯಾರಿಸುವಾಗ. ಸೊ ಹಾಗಾಗಿ ದೀಸ್ ಡೇಸ್ ದ ಹೆಡ್ ಆಫ್ ದ ಸೇಫ್ಟಿ ಮ್ಯಾಚ್ ಕಂಟೈನ್ಸ್ ಓನ್ಲಿ ಆಂಟಿಮನಿ ಟ್ರೈಸಲ್ಫೇಟ್ ಆ್ಯಂಡ್ ಪೊಟ್ಯಾಷಿಯಂ ಕ್ಲೋರೈಡ್. ಈ ರಂಜಕ ಒಂದು ಅಪಾಯಕಾರಿ ವಸ್ತು.
ಪಾಯ್ಸನಸ್, ಒಂದು ವಿಷಕಾರಿಯಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ದೀಸ್ ಡೇಸ್ ದ ಎಡ್ ಆಫ್ ದ ಸೇಫ್ಟಿ ಮ್ಯಾಚಸ್, ಇತ್ತೀಚೆಗೆ ಬರ್ತಕ್ಕಂಥ ಬೆಂಕಿ ಕಡ್ಡಿಯ ತಲೆಯ ಮೇಲೆ ಇರೋ ಗುಂಡಾದ ಒಂದು ಇರುತ್ತಲ್ಲ, ಅದರಲ್ಲಿ ಕೇವಲ ಏನನ್ನು ಮಾತ್ರ ಬಳಸ್ತಿದ್ದಾರೆ, ಓನ್ಲಿ ಆ್ಯಂಟಿಮೋನಿ ಟ್ರೈಸಲ್ಫೇಟ್ ಆ್ಯಂಡ್ ಪೊಟ್ಯಾಷಿಯಂ ಕ್ಲೋರೈಡ್ KCl, ಇದನ್ನು ಮಾತ್ರ ಉಪಯೋಗಿಸಿ ಬೆಂಕಿ ಕಡ್ಡಿಯನ್ನು ತಯಾರು ಮಾಡ್ತಿದ್ದಾರೆ. ದ ರಬ್ಬಿಂಗ್ ಸರ್ಫೇಸ್ ಆಸ್ ಪೌಡರ್ ಗ್ಲಾಸ್ ಆ್ಯಂಡ್ ಎ ಲಿಟಲ್ ರೆಡ್ಸ್ ಆಫ್ ಫಾಸ್ಫರಸ್. ಏನು ರಬ್ಬಿಂಗ್ ಅಂದರೆ ಉಜ್ಜೋದು. ಉಜ್ಜುವ ಮೇಲ್ಮೈ ಪುಡಿ ಮಾಡಿದ ಗಾಜು ಮತ್ತು ಸ್ವಲ್ಪ ಕೆಂಪು ಫಾಸ್ಫರಸ್ ಅನ್ನು ಕಡಿಮೆ ಅಪಾಯಕಾರಿಯಾಗಿ ಹೊಂದಿರೋದ್ರಿಂದ, ಅಂದರೆ ದ ರಬ್ಬಿಂಗ್ ಸರ್ಫೇಸ್ ಆಸ್ ಪೌಡರ್ ಅಂದರೆ ಬೆಂಕಿ ಪಟ್ಟಣದ ಹೊರಭಾಗದ ಬಾಕ್ಸಲ್ಲಿ ಸೈಡಲ್ಲಿ ನಾವು ಬೆಂಕಿ ಕಡ್ಡಿಯನ್ನು ಹಚ್ಚೋದಕ್ಕೆ ಸೈಡ್ ಸರ್ಫೇಸ್ ಇರುತ್ತಲ್ಲ, ಉಜ್ಜಿತೀವಿ ನೋಡಿ, ಆ ಉಜ್ಜೋ ಭಾಗವನ್ನು ಅದು ಏನು ಆಸ್ ಪೌಡರ್ಡ್ ಗ್ಲಾಸ್ ಆ್ಯಂಡ್ ಲಿಟಲ್ ರೆಡ್ಸ್ ಫಾಸ್ಫರಸ್, ಕಡಿಮೆ ಪ್ರಮಾಣದ ರಂಜಕವನ್ನು ಉಪಯೋಗಿಸಿ ಅದನ್ನು ಆ ಶೀಟ್ ಇರುತ್ತಲ್ಲ ಸೈಡ್ ನಾವು ಹತ್ಸೋದಕ್ಕೆ ಉಜ್ಜಿತೀವಲ್ಲ ಅದನ್ನು ಹಾಕಿ ಬಳಸಿರ್ತಾರೆ. ಯಾಕೆಂದರೆ ಅದು ಕೈಯಲ್ಲೆಲ್ಲ ಮುಟ್ತೀವಿ ಅದನ್ನು ಎತ್ಕೊಳ್ಳೋದಕ್ಕೆ, ಆವಾಗೆಲ್ಲ ಹೆಚ್ಚು ಫಾಸ್ಫರಸ್ ಹಾಕಿದ್ರೆ ಅದು ಏನಾದರೂ ಇನ್ ಕೇಸ್ ನಾವೇನಾದರೂ ಆಹಾರನ ಕೈ ತೊಳೆದೇ ಸೇವಿಸಿದ್ರೆ ಅದು ವಿಷಕಾರಿಯಾಗಿಬಿಡುತ್ತೆ. ಅದಕ್ಕೆ ಆ ಉಜ್ಜುವ ಮೇಲ್ಮೈ, ನಾವು ಬೆಂಕಿ ಕಡ್ಡಿಯನ್ನು ಹತ್ತಿಸ್ಕೊಳ್ಳೋದಕ್ಕೆ ಉಜ್ಜುವ ಮೇಲ್ಮೈನ ಪುಡಿ ಮಾಡಿದ ಗಾಜು ಮತ್ತು ಸ್ವಲ್ಪ ಕೆಂಪು ರಂಜಕವನ್ನು ಫಾಸ್ಫರಸ್ನ ಹಾಕಿ ತಯಾರು ಮಾಡಿರ್ತಾರೆ. ಇದರಿಂದ ಏನಾಗುತ್ತೆ, ಕಡಿಮೆ ಅಪಾಯಕಾರಿ ಅಥವಾ ಅಪಾಯಕಾರಿನೇ, ವಿಚ್ ಇಸ್ ಮಚ್ ಲೆಸ್ ಡೇಂಜರಸ್, ಇಲ್ಲೇ ಕೊಟ್ಟಿದ್ದಾರೆ, ಸ್ವಲ್ಪ ಕಡಿಮೆ ಅಪಾಯವನ್ನು ಮಾಡುತ್ತೆ. When the matches is struck against the rubbing surface, some red phosphorus gets converted into white phosphorus. ಈ ರೀತಿ ಉಜ್ಜುವಾಗ ಏನಾಗುತ್ತೆ, ಬೆಂಕಿ ಕಡ್ಡಿಯನ್ನು ಉಜ್ಜುವಾಗ ತಕ್ಷಣವೇನಾಗುತ್ತೆ, ಬೆಂಕಿ ಕಡ್ಡಿ ತುದಿಯಲ್ಲಿರ್ತಕ್ಕಂತಹ ಆ ಬೆಂಕಿ ಕಡ್ಡಿಯ ತುದಿಯಲ್ಲಿರುತ್ತಲ್ಲ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ವೈಟ್ ಫಾಸ್ಫರಸ್. ರೆಡ್ ಫಾಸ್ಫರಸ್ ಏನಾಗುತ್ತೆ, ರೆಡ್ ಫಾಸ್ಫರಸ್ ಗೆಟ್ಸ್ ಕನ್ವರ್ಟೆಡ್ ಇಂಟು ವೈಟ್ ಫಾಸ್ಫರಸ್. ಈಗ ಯಾವಾಗ ನಾವು ಉಜ್ಜೋದಕ್ಕೆ ಸೈಡನ್ನು ಶುರು ಮಾಡ್ತೀವೋ ಅಲ್ಲಿ ರೆಡ್ದು ಅಲ್ವಾ ಬಾಕ್ಸ್ ಚೆಕ್ಸ್ ಬಾಕ್ಸ್ ಜಾಗವನ್ನು ಕೊಟ್ಟಿರ್ತಾರೆ, ಅಲ್ಲಿ ಉಜ್ಜೋದಕ್ಕೆ ಪ್ರಾರಂಭ ಆದ ತಕ್ಷಣ ರೆಡ್ ಫಾಸ್ಫರಸ್ ಏನಾಗುತ್ತೆ, ಕೆಂಪು ರಂಜಕ ಬಿಳಿ ರಂಜಕವಾಗಿ ಪರಿವರ್ತನೆ ಆಗುತ್ತೆ. ದಿಸ್ ಇಮಿಡಿಯೇಟ್ಲಿ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಕ್ಲೋರೈಡ್ ಇನ್ ದ ಮ್ಯಾಸ್ಟಿಕ್ ಹೆಡ್ ಟು ಪ್ರೊಡ್ಯೂಸ್ ಎನಫ್ ಹೀಟ್ ಟು ಇಗ್ನೈಟ್ ಆಂಟಿಮನಿ ಟ್ರೈಸಲ್ಫೇಟ್ ಅಂಡ್ ಸ್ಟಾರ್ಟ್ ದ ಕಂಬಷನ್. ಇದರಿಂದ ಏನಾಗುತ್ತೆ, ಆ ರೀತಿ ಕನ್ವರ್ಟ್ ಆದಮೇಲೆ ದಿಸ್ ಇಮಿಡಿಯೇಟ್ಲಿ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಕ್ಲೋರೈಡ್, ತಕ್ಷಣ ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ವರ್ತಿಸುತ್ತೆ, ಪೊಟ್ಯಾಷಿಯಂ ಕ್ಲೋರೈಡ್. ತಕ್ಷಣವೇ ಆ ಕೆಂಪು ರಂಜಕ ಬಿಳಿ ರಂಜಕವಾಗಿ ಕನ್ವರ್ಟ್ ಆದಮೇಲೆ ಪೊಟ್ಯಾಷಿಯಂ ಕ್ಲೋರೈಡ್ ಜೊತೆ ವರ್ತಿಸಿ ಆಂಟಿಮೋನಿ ಟ್ರೈಸಲ್ಫೇಟ್ ಅಂದರೆ ಮ್ಯಾಸ್ಟಿಕ್ ಕ್ಲೋರೈಡ್ ಇಂಟು ಪ್ರೊಡ್ಯೂಸ್ ಎನಫ್ ಇಗ್ನೈಟೆಡ್ ಆಂಟಿಮೋನಿ ಟ್ರೈಸಲ್ಫೇಟ್ ಜೊತೆ ಏನಾಗುತ್ತೆ, ಆಂಟಿಮೋನಿ ಟ್ರೈಸಲ್ಫೇಟನ್ನು ಹೊತ್ತಿಸಲು ಮತ್ತು ದಹನವನ್ನು ಪ್ರಾರಂಭಿಸಲು ಅಗತ್ಯವಾದಷ್ಟು ಉಷ್ಣವನ್ನು ಇದೇನು ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಅದೆಷ್ಟು ಹತ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಕೊಟ್ಟಿದ್ದಾನೆ. ಪೊಟ್ಯಾಷಿಯಂ ಕ್ಲೋರೈಡ್ ಇನ್ ದ ಮ್ಯಾಸ್ಟಿಕ್ ಹೆಡ್ ಟು ಪ್ರೊಡ್ಯೂಸ್ ಎನಫ್ ಹೀಟ್ ಟು ಇಗ್ನೈಟ್ ಆಂಟಿಮೋನಿ ಟ್ರೈಸಲ್ಫೇಟ್ ಆ್ಯಂಡ್ ಸ್ಟಾರ್ಟ್ ದ ಕಂಬಷನ್. ತಕ್ಷಣ ಪೊಟ್ಯಾಷಿಯಂ ಕ್ಲೋರೈಡ್ ಜೊತೆ ವರ್ತಿಸಿ ಆಂಟಿಮೋನಿ ಫಾಸ್ಫೈಟನ್ನು ಏನು ಮಾಡುತ್ತೆ, ಒತ್ತಿಸಿ ದಹನವನ್ನು ಪ್ರಾರಂಭಿಸೋದಕ್ಕೆ, ಕಂಬಷನ್ ಪ್ರಾರಂಭಕ್ಕೆ ಎಷ್ಟು ಅಗತ್ಯವಾಗಿದೆ, ಎನಫ್ ಹೀಟ್ ಟು ಇಗ್ನೈಟ್ ಆಂಟಿಮೋನಿ, ಅದು ದಹಿಸೋದಕ್ಕೆ ಎಷ್ಟು ಉಷ್ಣ ಬೇಕೋ ಅಷ್ಟು ಉಷ್ಣವನ್ನು ಅದು ಉತ್ಪತ್ತಿ ಮಾಡುತ್ತೆ. ಟು ಪ್ರೊಡ್ಯೂಸ್ ಮ್ಯಾಸ್ಟಿಕ್ ಹೆಡ್ ಟು ಪ್ರೊಡ್ಯೂಸ್ ಎನಫ್ ಹೀಟ್ ಟು ಇಗ್ನೈಟ್ ಆಂಟಿಮೋನಿ ಟ್ರೈಸಲ್ಫೇಟ್ ಟು ಸ್ಟಾರ್ಟ್ ಕಂಬಷನ್. ಅದಾಯ್ತು, ಅಂದರೆ ಬೆಂಕಿ ಕಡ್ಡಿ ಯಾವ ರೀತಿ ಹತ್ಕೊಳ್ಳುತ್ತೆ ಅನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಗೊತ್ತಾಗ್ತಿದೆಯಾ ಸ್ಟೂಡೆಂಟ್? ಇದಿಷ್ಟು ದ ಹಿಸ್ಟ್ರಿ ಆಫ್ ಮ್ಯಾಸ್ಟಿಕ್. ಇದು ಒಂದು ಬೆಂಕಿ ಪೊಟ್ಟಣದ ಒಂದು ಇತಿಹಾಸ. ಗೊತ್ತಾಯ್ತಾ? ಫಾಸ್ಫರಸ್ ಹೇಗಿರುತ್ತೆ ಮತ್ತು ಟ್ರೈಸಲ್ಫೇಟ್ ಪೊಟ್ಯಾಷಿಯಂ ಕ್ಲೋರೈಡು ಅದೆಲ್ಲ ಹೇಗಿರುತ್ತೆ ಅಂತೇಳಿ ಈ ವಿಡಿಯೋನ ಲಾಸ್ಟಲ್ಲಿ ಇಮೇಜಸ್ನ ಹಾಕಿರ್ತೀನಿ, ಅದನ್ನು ತಿಳ್ಕೊಳ್ಳಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇವತ್ತು ಕ್ಲಾಸಲ್ಲಿ ಹಿಸ್ಟ್ರಿಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಇರೋದು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟುಡೇ ದ ಕ್ವಶನ್ಸ್ ಏನು ಅಂದರೆ, ವಿಚ್ ವುಡ್ ಈಸ್ ಯೂಸ್ ಟು ಪ್ರಿಪೇರ್ ಆರ್ ಮೇಡ್ ಎ ಮ್ಯಾಸ್ಟಿಕ್, ಯಾವ ವುಡ್ಡನ್ನು ಬಳಸ್ತಾಯಿದ್ರು ಬೆಂಕಿ ಪಟ್ಟಣದ ತಯಾರಿಕೆಯಲ್ಲಿ ಅಂಥೇಳಿ. ವಿಚ್ ಏನ್ಷಿಯಂಟ್ ಪೀಪಲ್ಸ್ ಆರ್
used mastic? ಯಾವ ಏನ್ಷಿಯಂಟ್ ಪೀಪಲ್, ಯಾವ ಪುರಾತನ ಜನರು, ವಿಚ್ ಏನ್ಷಿಯಂಟ್ ಪೀಪಲ್ ಫಸ್ಟ್ ಇನ್ವೆಂಟೆಡ್ ದ ಮ್ಯಾಸ್ಟಿಕ್? ಫಸ್ಟ್ ಇನ್ವೆಂಟೆಡ್ ಮಾಡಿದ್ದು ಯಾರು? ಅದು ಸೆಕೆಂಡ್ ಹೋಮ್ವರ್ಕ್ ಕ್ವಶನ್. ಆ್ಯಂಡ್ ವಾಟ್ ಆರ್ ದ components used to prepare or made a modern safety matches? ಆಧುನಿಕ ಬೆಂಕಿಪಟ್ಟಣವನ್ನು ತಯಾರು ಮಾಡೋಕ್ಕೆ ಬಳಸ್ತಕ್ಕಂತಹ ಕಾಂಪೋನೆಂಟ್ಸ್ಗಳು ಯಾವ್ದ್ಯಾವುದು? ಆ್ಯಂಡ್ ಹೌ ದ ಫಾಸ್ಫರಸ್ ಇಸ್ ಡೇಂಜರಸ್? ಇದನ್ನು ನೀವು ಒಂದು ಸ್ವಲ್ಪ ಬೇರೆ ಟೆಕ್ಸ್ಟ್ ಬುಕ್ ಅಥವಾ ಎಲ್ಲಾದರೂ ಕಲೆಕ್ಟ್ ಮಾಡಿ ಈ ಒಂದು ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ರಂಜಕ ಅನ್ನೋದು ಎಷ್ಟು ಅಪಾಯಕಾರಿ? ಆ್ಯಂಡ್ ದೆನ್ ವೈ ದ ಫಾಸ್ಫರಸ್ ಸ್ಟೋರ್ಡ್ ಇನ್ ವಾಟರ್? ಏನಕ್ಕೆ ರಂಜಕವನ್ನು ನೀರಿನಲ್ಲಿ ಶೇಖರಣೆ ಮಾಡಿ ಇಡ್ತಾರೆ? ಆ್ಯಂಡ್ ದೆನ್ ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದರೂ ಡೌಟ್ಸ್ ಇದ್ದರೆ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. 2 or 3 ಟೈಮ್ಸ್ ಟೆಕ್ಸ್ಟ್ ಬುಕ್ನ ಓದಿ, ಆಡಿಯೋನ ಕೇಳಿಸ್ಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಒಂದ್ಸಲ ರೀಡ್ ಮಾಡಿದ್ರೆ ಅದನ್ನು ಕೇಳ್ತಾ ನಿಮಗೆ ನಾನು ಹೇಳುವಂಥದ್ದು ಅರ್ಥ ಆಗುತ್ತೆ. ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರೈ ಟು ಆನ್ಸರ್ ದ ಹೋಮ್ವರ್ಕ್ ಕ್ವಶನ್ಸ್. ದೆನ್ ಈ ಲೆಸನ್ಸ್ನ ಕಂಪ್ಲೀಟ್ ವೀಡಿಯೋಸ್ ಅಂದರೆ ಎಲ್ಲ ಬೇಕು ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿ. ಆ್ಯಂಡ್ ದೆನ್ ಡೈಲಿ ಸರ್ಚ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ಡೈಲಿ ಕ್ಲಾಸಸ್ ಎಲ್ಲ ನಿಮಗೆ ಈಸಿಯಾಗಿ ಸಿಗುತ್ತೆ. ಓಕೆನಾ? ಪ್ರೊವೈಡ್ ಸ್ಟೂಡೆಂಟ್, ಥ್ಯಾಂಕ್ ಯು. ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ರೆಡ್ ಫಾಸ್ಫರಸ್ ಬಾಟಲಲ್ಲಿ ಸ್ಟೋರ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇದು ವೈಟ್ ಫಾಸ್ಫರಸ್ ವಾಟರ್ ನೀರಿನಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಇದು ಅಟ್ಮಾಸ್ಫಿಯರ್ಗೆ ಓಪನ್ ಆದರೆ ಫೈರ್ ಹತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನಾನು ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ರೆಡ್ ಫಾಸ್ಫರಸ್, ಇದನ್ನು ಸಹ ಬಾಟಲ್ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಅದು ಹೇಗೆ ಓಪನ್ ಮಾಡಿದ್ರೆ ಫೈರ್ ಆಗುತ್ತೆ ಅಂತೇಳಿ ಇಮೇಜ್ ಸಹ ಇದೆ. ಥ್ಯಾಂಕ್ ಯು.